ಓಕೆ ಮೇಡಮ್, ಈಗ ಸೀರಿಯಲ್ಸ್ ಅಲ್ಲಿ ಅಭಿ ಅವ್ರ ಪಾತ್ರ ಅಥವಾ ಸಿರಿ ಅವ್ರ ಪಾತ್ರ ಅಂತ ಬಂದಾಗ ಯೂಶುವಲಿ ನೀವು ಮದ್ವೆ ಆಗಿ ಆ ನಂತರದ ಪಾತ್ರನೇ ನೀವು ಜಾಸ್ತಿ ಮಾಡಿದ್ದು. ಸೊ ನಿಮ್ ಪರ್ಸನಲ್ ಲೈಫ್ ಅಲ್ಲಿ ಇವಾಗ ಮದ್ವೆ ಆಗಿದ್ದೀರಾ, ಸೊ ಹೆಂಗ್ ಕನೆಕ್ಟ್ ಆಗುತ್ತೆ ಅಲ್ಲಿ ರಿಯಲ್ಗೂ ಹೆಂಗ್ ಕನೆಕ್ಟ್ ಆಗುತ್ತೆ ಪಾತ್ರ? ಆಕ್ಚುಲಿ ನಾನು ರೆಡಿ ಆಗ್ತಿರ್ಬೇಕಾದ್ರೆ ನನಗೆ ಶೂಟಿಂಗ್ ರೆಡಿ ಆಗ್ತಿದ್ದೀನೇನೋ ಅಂತಾನೆ ಅನ್ನಿಸ್ತಾ ಇತ್ತು. ಅಂಡ್ ನನ್ ಮಕ್ಕ ಹೇಳ್ತಾ ಇದ್ರು, ನಂಗೆ ನಿನ್ ಮದ್ವೆಗೆ ಅಂತ ಅನ್ಸ್ತಲ್ಲ, ಏನೋ ಶೂಟಿಂಗ್ ರೆಡಿ ಆಗ್ತಿದ್ಯಾ ಅಂತಾನೆ ಅನ್ನಿಸ್ತಿದೆ ಅಂತಿದ್ರು ಮನೆಯಲ್ಲಿ ಕೂಡ. ಅಂಡ್ ಆ ಪಾತ್ರ ಈ ಪಾತ್ರ ದಟ್ ಇಸ್ ಡಿಫ್ರೆಂಟ್. ಅಂಡ್ ನನ್ಗೆ ಗೊತ್ತಿರೋ ವ್ಯಕ್ತಿ ಆಗಿರೋದ್ರಿಂದ ಅಯ್ಯೋ ಹೆಂಗಿರುತ್ತೆ ಲೈಫ್ ಹಂಗೆ ಹಿಂಗೆ ಅಂತ ಏನೂ ಇಲ್ಲ. ಒಂದು ಮಟ್ಟಕ್ಕೆ ನನ್ಗೆ ಗೊತ್ತಿತ್ತು ಹೀಗಿರ್ತೀವಿ ಅಂತ. ಅಂಡ್ ಈಗ್ಲೂ ಅಷ್ಟೇನೆ ಸ್ಟಿಲ್ ಲೈಕ್ ಫ್ರೆಂಡ್ಸ್ ಓನ್ಲಿ, ಹಸ್ಬೆಂಡ್ ವೈಫ್ ಅನ್ನೋದಕ್ಕಿಂತ ಸ್ಟಿಲ್ ವಿ ಆರ್ ಗುಡ್ ಫ್ರೆಂಡ್ಸ್, ಹಾಗೆ ಇದ್ದೀವಿ. ಸೊ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಅಫ್ಕೋರ್ಸ್ ಮನೆ ಮಿಸ್ ಮಾಡ್ಕೋತೀನಿ. ಅಮ್ಮ ಹೇಳ್ತಿದ್ರು, ಎಲ್ಲೋ ನೀನ್ ಶೂಟಿಂಗ್ ಹೋಗಿ ಬರ್ತಿದ್ಯಾ ಅಂತ ಅನ್ನಿಸ್ತಿದೆ, ಮಧ್ಯೆ ಮಧ್ಯೆ ಬಂದು ಹೋಗ್ತೀನಿ, ಈ ಕಡೆ ಹೋಗ್ತಿದ್ದೀನಿ ಅಂದ ತಕ್ಷಣ ಬಂದು ನೋಡ್ಕೊಂಡು ಹೋಗ್ತೀನಿ. ಸೊ ಅವ್ರು ಅಂತಿದ್ರು, ಶೂಟಿಂಗ್ ಹೋಗಿ ಬರ್ತಿದ್ಯಾ ಅಂತ ಅನ್ನಿಸ್ತಿದೆ ನನಗೆ ಅಂತ. ಹಾಗಾಗಿ ಜಾಸ್ತಿ ಮಿಸ್ ಮಾಡ್ಕೋತಿದೀನಿ ಹಂಗೇನು ಇಲ್ಲ, ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಮ್ಯಾಮ್, ನಿಮ್ಮ ಹಸ್ಬೆಂಡ್ ನಿಮ್ಮ ಬಹುಕಾಲದ ಗೆಳೆಯ ಅವರು, ಸೊ ನಿಮ್ಮ ಫ್ರೆಂಡ್ಶಿಪ್ ಹೇಗ್ ಸ್ಟಾರ್ಟ್ ಆಯ್ತು? ಮದುವೆ ಅಪ್ರೋಚ್ ಯಾರು ಮಾಡಿದ್ದು? ಸಪೋಸ್ ಡಿಲೇ ಮಾಡಿದ್ರ, ಈಗ ಬೇಡ ಆಮೇಲೆ ಆಗೋಣ ಅಂತ ಹೇಳಿ ಮಧ್ಯದಲ್ಲಿ? ಡಿಲೇ ಅಂತ ಏನೂ ಇಲ್ಲ, ನಾವು ಡಿಸೈಡ್ ಮಾಡ್ಕೊಂಡಿದ್ದೆ ಇತ್ತೀಚೆಗೆ ಆಫ್ಟರ್ ಬಿಗ್ ಬಾಸ್. ಅಫ್ಕೋರ್ಸ್ ನಾನು ಅವರು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಬದುಕು ಅಂತ, ಅದರಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಆಗಿ ವರ್ಕ್ ಮಾಡಿದ್ವಿ. ಬಟ್ ವಿ ಆರ್ ಗುಡ್ ಫ್ರೆಂಡ್ಸ್. ಸುಮಾರು ವರ್ಷಕ್ಕೆ ಹೇಳ್ತಾನ ಇನ್ ಬಿಟ್ವೀನ್ ಟಚ್ ಅಲ್ಲಿ ಏನಿರ್ಲಿಲ್ಲ. ನಾವು ಒಂದು 3 years ಇನ್ ಟಚ್ ಅಲ್ಲಿ. ಅವ್ರ ಲೈಫ್ ಅಲ್ಲಿ ಅವ್ರು ಬಿಸಿ ಇದ್ರು, ನಾನು ನನ್ನ ಲೈಫ್ ಅಲ್ಲಿ ಬಿಸಿ ಇದ್ದೆ. ಅದಾದ್ಮೇಲೆ ಅಗೇನ್ ವಿ ವರ್ ಇನ್ ಗುಡ್ ಟರ್ಮ್ಸ್, ಫ್ರೆಂಡ್ಸ್ ಆಗಿದ್ವಿ. ಇತ್ತೀಚೆಗೆ ರೀಸೆಂಟ್ ಆಗಿ ವಿ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್, ವೆರಿ ಕ್ಲೋಸ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ಬೋದು. ಆಫ್ಟರ್ ಬಿಗ್ ಬಾಸ್ ವಿ ಡಿಸೈಡೆಡ್, ಓಕೆ ಇಬ್ರು, ನಾನ್ ಅಪ್ರೋಚ್ ಅವ್ರ ಅಪ್ರೋಚ್ ಅಂತ ಏನೂ ಇಲ್ಲ, ಇಬ್ರು ಕೂತ್ ಮಾತಾಡ್ತಾ ಇದು ಬಿಗ್ ಬಾಸ್ ಹೋದ್ಮೇಲೆ ತುಂಬಾ ಬಂತಲ್ಲ ಈ ಮದ್ವೆ ಸರಿ ಮದ್ವೆ ಆಗಿ ಯಾವಾಗ ಮದ್ವೆ ಅದು ಇದು ಅಂತ ಅದೇ ಓಡ್ತಾ ಇತ್ತು. ಸೊ ನಾವ್ ಅದನ್ನ ಡಿಸ್ಕಸ್ ಮಾಡ್ತಾ ವಿ ಜಸ್ಟ್ ಡಿಸೈಡೆಡ್, ಓಕೆ ನಾವೇ ಯಾಕೆ ಅನ್ನೋ ತರ ಬಂತು. ಓಕೆ ಇಬ್ರಿಗೂ ವಿ ಆರ್ ಗುಡ್ ಫ್ರೆಂಡ್ಸ್ ಅಂಡ್ ಒಬ್ರ ಬಗ್ಗೆ ಒಬ್ರು ಚೆನ್ನಾಗಿ ಗೊತ್ತಿದೆ, ಆಗೋಣ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ದು. ಸೊ ನಾನ್ ಫಸ್ಟ್ ಇಟ್ ವಾಸ್ ಅ ಮ್ಯೂಚುವಲ್ ಮದ್ವೆ ಆಗಿದ್ದು. ನಾವೀಗ ಎಷ್ಟೋ ಅಂದ್ರೆ ಇದೇ ತರ ಈಗ ಇಂಡಸ್ಟ್ರಿಯಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಯು ಆರ್ ದ ಬೆಸ್ಟ್ ಎಕ್ಸಾಂಪಲ್. ಈಗ ಬಹುಕಾಲದ ಗೆಳೆಯ ಗೆಳತಿ ಇಬ್ರು ಕೂಡ ಒಬ್ರನ್ನೊಬ್ರು ಇಷ್ಟಪಟ್ಟು ತುಂಬಾ ವರ್ಷ ಫ್ರೆಂಡ್ಸ್ ಆಗಿ ಮದ್ವೆ ಆಗ್ತಾರೆ, ಬಟ್ ಜಾಸ್ತಿ ದಿನ ಇರಲ್ಲ. ಆ ತರದ ಎಕ್ಸಾಂಪಲ್ಸ್ ನಾವು ತುಂಬಾ ನೋಡ್ತಾ ಇದೀವಿ. ಅದ್ರ ಮಧ್ಯದಲ್ಲಿ ನೀವಿಬ್ರು ಕೋ ಆರ್ಟಿಸ್ಟ್, ರೀಲ್ ಅಲ್ಲೂ ಕೂಡ ಹಸ್ಬೆಂಡ್ ಅಂಡ್ ವೈಫ್ ಆಗಿ, ಈಗ ರಿಯಲ್ ಲೈಫ್ ಅಲ್ಲೂ ಕೂಡ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರೆ ಒಬ್ರನ್ನೊಬ್ರು ಇನ್ನ ತಿಳ್ಕೊಳಕ್ಕೆ ಎಷ್ಟು ಕುತೂಹಲ ಇದೆ. ಅಫ್ಕೋರ್ಸ್ ಏನ್ ಗೊತ್ತಾ, ನೀವು ಫ್ರೆಂಡ್ಸ್ ಆಗಿದ ತಕ್ಷಣ ಎಲ್ಲಾ ನಮಗ್ ಗೊತ್ತಿರುತ್ತೆ ಅಂತ ಹೇಳಕ್ ಆಗಲ್ಲ. ನೀವ್ ಆ ಬಾವಿ ಇಳಿದ್ಮೇಲೆನೆ ಗೊತ್ತಾಗೋದು ಆಳ ಇದೆಯಾ ಇಲ್ವಾ, ಹೇಗಿದೆ ಏನಿದೆ ಅಂತ. ಹೊರಗಡೆಯಿಂದ ನೋಡಿದಾಗ ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್, ಎಲ್ಲ ಚೆನ್ನಾಗೇ ಇರುತ್ತೆ. ಏನೋ ಒಂದು 8 hour ವರ್ಕ್ ಮಾಡ್ತೀವ ಕೆಲಸ, ಫ್ರೆಂಡ್ಸ್ ಆದ್ರೆ ಒಂದು 10-15 ನಿಮಿಷ ಫೋನಲ್ಲಿ ಮಾತಾಡ್ತೀವ, ಅಥವಾ ಎಲ್ಲೋ ಮೀಟ್ ಮಾಡ್ತೀವ, ಎಷ್ಟೊತ್ತಿರ್ತೀವಿ ನಮ್ಗೆ ಅಷ್ಟೇ ಗೊತ್ತಿರುತ್ತೆ. ಬಟ್ ಕಂಪ್ಲೀಟ್ ಲೈಫ್, ಕಂಪ್ಲೀಟ್ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗ್ಬೇಕು. ಅದು ನಾನು ಅಷ್ಟೇ, ಅವರು ಅಷ್ಟೇ. ನಾನು ಅವ್ರು ಮಾತ್ರ ಅಂತ ಹೇಳ್ತಿಲ್ಲ, ನನ್ ಬಗ್ಗೆ ಅವ್ರಿಗೆ, ಅವ್ರ ಬಗ್ಗೆ ನನಗೆ. ನಾವಲ್ಲಿ ಹೋಗಿ 24 ಗಂಟೆ ಜೊತೆಗೆ ಇದ್ದಾಗ ಗೊತ್ತಾಗತ್ತೆ ವಾಟ್ ಇಸ್ ರಿಯಲ್, ಅದ್ ನಿಜವಾದ ಪ್ರೀತಿನ ಹೇಗೆ ಏನು ಅಂತ. ಅಥವಾ ಅಲ್ಲದೆ ಹೋದ್ರು ಡಿಫ್ರೆನ್ಸ್ ಒಪಿನಿಯನ್ಸ್ ಇದ್ದಾಗ ಅದನ್ನ ನಾವ್ ಹೇಗೆ ಸಂಭಾಳಿಸ್ಕೊಂಡು, ಹೇಗೆ ಕಾಂಪ್ರಮೈಸ್ ಮಾಡ್ಕೋತೀವ, ಅಥವಾ ಮಾತಾಡಿ ಇತ್ಯರ್ಥ ಮಾಡ್ಕೋತೀವ, ಅಥವಾ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋತೀವ ಏನು ಅನ್ನೋದು, ಇಟ್ ಇಸ್ ಫರ್ದರ್ ಲೈಫ್, ದಟ್ ಇಸ್ ಲೈಫ್. ನಾವ್ ಹೇಗೆ ಅದನ್ನ ಇನ್ನ ನಮ್ಮ ಇಬ್ಬರ ಒಂದು ರಿಲೇಶನ್ಶಿಪ್, ಇಷ್ಟು ದಿವಸ ಇದ್ದಿದ್ದು ಫ್ರೆಂಡ್ಶಿಪ್, ಈಗ ಒಂದು ರಿಲೇಶನ್ಶಿಪ್ ಬಂದಿದೀವಿ ನಾವು ಹಸ್ಬೆಂಡ್ ಅಂಡ್ ವೈಫ್, ಅದನ್ನ ಹೇಗೆ ತಗೊಂಡ್ ಹೋಗ್ತೀವಿ ಅನ್ನೋದು ಇಟ್ಸ್ ಜರ್ನಿ ಅಂಡ್ ಇಟ್ಸ್ ಲೈಫ್. ಅದು ಇಬ್ಬರಿಗೂ ಅನ್ವಯಿಸುತ್ತೆ, ಇಬ್ರು ಹೇಗೆ ತಗೊಂಡ್ ಹೋಗ್ತೀವಿ ಅಂತ. ಆಲ್ ಡಿಪೆಂಡ್ಸ್. ಈಗ ಹ್ಯಾವ್ ಟು ಸಿ ಹೊಸ ಜೀವನ, ಹೊಸ ಲೈಫ್. ಹೌದು. ಮ್ಯಾಮ್, ರಿಯಲ್ ಲೈಫ್ ಅಲ್ಲಿ ಇದ್ದಂತಹ ಅತ್ತೆ ಕ್ಯಾರೆಕ್ಟರ್, ಅಯ್ಯೋ ನನಗೆ ಹಂಗೆ ಸಿಕ್ಬಿಡುತ್ತಾ, ಅದೇ ತರದ ಜೋರ್ ಮಾಡೋ ಅತ್ತೆ ಸಿಗ್ತಾಳ ಅನ್ನೋದೇನಾದ್ರು ಭಯ ಇತ್ತಾ? ಆಕ್ಚುಲಿ ಇತ್ತು ನನ್ಗೆ ಒಂದ್ ಸ್ವಲ್ಪ ನಾನ್ ತುಂಬಾ ಸೆನ್ಸಿಟಿವ್. ಒಂದ್ ಚಿಕ್ಕ ವಿಷಯ ಅಂದ್ರೂ ಕೂಡ ಬೇಗ ಹರ್ಟ್ ಆಗ್ಬಿಡತ್ತೆ, ಅದಿತ್ತು ಖಂಡಿತ. ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ, ಅವ್ರ ಹತ್ರ ಮಾತಾಡಿದ್ದೆ, ನನಗೆ ಗೊತ್ತಿತ್ತು ಅವ್ರು ಹೇಗಿರ್ತಾರೆ ಅನ್ನೋ ನನಗೆ ಗೊತ್ತಿತ್ತು. ಅಂಡ್ ಈಗ ಅಂಥ ಭಯ, ಅಯ್ಯೋ ಇವ್ರೇನೋ ಅಂತಾರ ಆ ತರದೆಲ್ಲ ಏನೂ ಇಲ್ಲ. ಅಂಡ್ ಶೀಸ್ ಆಲ್ಸೋ ವೆರಿ ನೈಸ್. ಅವರು ಕೂಡ ಅವರೇ ನಂಗೆ ಈಗ ಅಡಿಗೆ ಹೇಳ್ಕೊಡ್ತಾ ಇದ್ದಾರೆ. ಅಡಿಗೆ ಮಾಡಕ್ ಬಂದ್ರು ಕೂಡ ನಾನ್ ನಿಂತು ನಾನ್ ಕಲ್ತ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಅಂಡ್ ಶೀಸ್ ಆಲ್ಸೋ ಸ್ವೀಟ್.
ಅತ್ತೆ ಕೂಡ. ಅತ್ತೆ ಅಂತೀರಾ ಅಮ್ಮ ಅಂತೀರಾ? ಅಮ್ಮ ಅಂತೀನಿ. ಅಮ್ಮ ಅಂತಾನೆ. ಅದೊಂದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಕೆಲವರು ಆಂಟಿ ಅಂತಾರೆ, ಹೌದು. ಕೆಲವರು ಅತ್ತೆ ಅಂತಾರೆ, ಮೊದ್ಲಿಂದ ಅಮ್ಮಮ್ಮ ಅಂತ ಕರೆದ ಅಭ್ಯಾಸ ಇದೆ. ನಾನು ಯಾವಾಗ್ಲಾದ್ರೂ ಮನೆಗೆ ಹೋದಾಗ ಅಮ್ಮ ಅಂತ ಕರೆದಿದ್ದು, ಸೊ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಹ್ಮ್. ಅಮ್ಮ ಅಂತಾನೆ. ಓಕೆ.